ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಆಪಲ್ ಸಂಸ್ಥೆಯ ಕಚೇರಿ ವಿಸ್ತರಣೆಗೆ ಕುರಿತು ಯೋಚನೆ ನಡೆದಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಟೆಕ್ ದೈತ್ಯ ಆಪಲ್ ಸಂಸ್ಥೆಯು ಬೆಂಗಳೂರಿನಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ಬೃಹತ್ ಮಟ್ಟದಲ್ಲಿ ವಿಸ್ತರಿಸುತ್ತಿದೆ. ಇತ್ತೀಚೆಗೆ ಅಮೆಜಾನ್ ತನ್ನ ಏಷ್ಯಾದ ಅತಿದೊಡ್ಡ ಕಚೇರಿಯನ್ನು ಬೆಂಗಳೂರಿನಲ್ಲಿ ಆರಂಭಿಸಿದ ಬೆನ್ನಲ್ಲೇ ಆಪಲ್ ಕೂಡ ತನ್ನ ಕಚೇರಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದೆ. ಒಪ್ಪಂದದ ಮುಖ್ಯ ಅಂಶಗಳನ್ನು ನೋಡುವುದಾದರೆ, ಬೆಂಗಳೂರಿನ ಸ್ಯಾಂಕಿ ರಸ್ತೆಯಲ್ಲಿರುವ ವಸಂತ್ ನಗರ ಪ್ರತಿಷ್ಠಿತ ಎಂಬಿಸಿ ಜೆನಿತ್ ಕಚೇರಿ ಸಂಕೀರ್ಣ. ಆಪಲ್ ಸಂಸ್ಥೆಯು ಈ ಹಿಂದೆ ಹೊಂದಿದ್ದ ಜಾಗದ ಜೊತೆಗೆ ಈಗ ಹೆಚ್ಚುವರಿಯಾಗಿ 1.21 ಲಕ್ಷ ಚದರ ಅಡಿ ಜಾಗವನ್ನು ಬಾಡಿಗೆಗೆ ಪಡೆದಿದೆ. ಇದರೊಂದಿಗೆ ಎಂಬಸಿ ಜೆನಿತ್ನಲ್ಲಿ ಆಪಲ್ ಹೊಂದಿರುವ ಒಟ್ಟು ಜಾಗ 3.89 ಲಕ್ಷ ಚದರ ಅಡಿಗೆ ಏರಿಕೆಯಾಗಿದೆ. ಪ್ರಸ್ತುತ ವಿಸ್ತರಣೆಯ ನಂತರ ಆಪಲ್ ತಿಂಗಳಿಗೆ ಸುಮಾರು 9.16 ಕೋಟಿ ಬಾಡಿಗೆ ಪಾವತಿಸಲಿದೆ. ನೀವು ಕೇಳಿದಂತೆ ಇದರ ವಾರ್ಷಿಕ ಬಾಡಿಗೆ ಮೊತ್ತ ಅಂದಾಜು 108 ಕೋಟಿ ರೂಪಾಯಿಗೂ ಅಧಿಕ ಆಗಲಿದೆ. ಮುಂದಿನ 10 ವರ್ಷಗಳ ಅವಧಿಗೆ ಆಪಲ್ ಒಟ್ಟು 1,333 ಕೋಟಿ ರೂಪಾಯಿ ಹಣವನ್ನು ಬಾಡಿಗೆ ಮತ್ತು ನಿರ್ವಹಣಾ ವೆಚ್ಚವಾಗಿ ಪಾವತಿಸಲು ಒಪ್ಪಂದ ಮಾಡಿಕೊಂಡಿದೆ. ಈ ಬಾಡಿಗೆ ಒಪ್ಪಂದವು 10 ವರ್ಷಗಳ ಅವಧಿಯಾಗಿದ್ದು, ಪ್ರತಿ ವರ್ಷ ಬಾಡಿಗೆಯಲ್ಲಿ 4.5% ಏರಿಕೆಯಾಗುವ ಷರತ್ತಿದೆ. ಈ ಹೊಸ ಒಪ್ಪಂದಕ್ಕಾಗಿ ಆಪಲ್ ಸುಮಾರು 14.24 ಕೋಟಿ ರೂಪಾಯಿ ಹಣವನ್ನು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ನೀಡಿದೆ. ಈ ವಿಸ್ತರಿತ ಕಚೇರಿಯಲ್ಲಿ ಸಾವಿರಾರು ಐಟಿ ಉದ್ಯೋಗಿಗಳಿಗೆ ಕೆಲಸ ಮಾಡುವ ಅವಕಾಶ ಸಿಗಲಿದ್ದು, ಇದು ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಇಮೇಜ್ ಅನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಈ ಒಪ್ಪಂದದ ಭಾಗವಾಗಿ ಆಪಲ್ಗೆ ಹೆಚ್ಚುವರಿಯಾಗಿ 123 ಕಾರ್ ಪಾರ್ಕಿಂಗ್ ಸ್ಲಾಟ್ಗಳು ಸಿಗಲಿವೆ. ಬೆಂಗಳೂರು ಕೇವಲ ಭಾರತದ ಐಟಿ ಹಬ್ ಮಾತ್ರವಲ್ಲದೆ, ಈಗ ಜಾಗತಿಕ ಕಂಪನಿಗಳ ಅತ್ಯಂತ ನೆಚ್ಚಿನ ಹೂಡಿಕೆ ತಾಣವಾಗಿ ಬದಲಾಗುತ್ತಿದೆ ಎಂಬುದಕ್ಕೆ ಈ ಬೃಹತ್ ಒಪ್ಪಂದವೇ ಸಾಕ್ಷಿಯಾಗಿದೆ. ಸೊ ವೀಕ್ಷಕರೇ, ಇದಾಗಿತ್ತು ಅಮೆಜಾನ್ ನಂತರ ಆಪಲ್ ಸಂಸ್ಥೆಯು ತನ್ನ ಕಚೇರಿ ವಿಸ್ತರಣೆ ಮಾಡುತ್ತಿರುವುದರ ಬಗ್ಗೆ ಮಾಹಿತಿ. ಸೊ ಬೆಂಗಳೂರಿನಲ್ಲಿ ಮತ್ತೊಂದು ಕಚೇರಿಯ ವಿಸ್ತರಣೆಯಾಗುತ್ತಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.